ಎಲ್ಲರಿಗೂ ನಮಸ್ಕಾರ. ನಮ್ಮ ಉತ್ತರ ಕರ್ನಾಟಕದೊಳಗೆ ಚಟ್ನಿ ಭಾಳ ನಮೂನಿ ಮಾಡ್ತಾರೆ. ಅದ್ರೊಳಗೆ ಸ್ಪೆಷಲ್ಲಾಗಿ ತರಕಾರಿ ಚಟ್ನಿನೂ ಭಾಳ ಮಾಡ್ತಾರೆ. ಬದ್ನಿಕಾಯಿ ಚಟ್ನಿ ಮಾಡ್ತಾರೆ, ಸೌತೆಕಾಯಿ ಚಟ್ನಿ ಮಾಡ್ತಾರೆ, ಹೀರೆಕಾಯಿ ಚಟ್ನಿ ಮಾಡ್ತಾರೆ. ಭಾಳ ನಮೂನಿ ತರಕಾರಿ ಚಟ್ನಿಗಳ ನಮ್ಮ ಉತ್ತರ ಕರ್ನಾಟಕದೊಳಗೆ ಸ್ಪೆಷಲ್ಲಾಗಿ ರೊಟ್ಟಿ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ, ದೋಸೆ ಜೊತೆ ತಿನ್ನುವಂಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗುವಂಗೆ ಮಾಡ್ತಾರೆ. ಅಂಥ ರೆಸಿಪಿನ ಇವತ್ತು ನಿಮ್ಮ ಮುಂದೆ ತೊಗೊಂಬರಕತ್ತಿದ್ದೀನಿ. ಇದು ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಬರೋ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ. ಇದಕ್ಕೆ ನಾವು ಒಂದೆರಡು ಹೀರೆಕಾಯಿ ನಿಮಗೆ ತೋರ್ಸಾಕತ್ತಿದ್ದೀವಿ. ಹೀರೆಕಾಯಿ ಇಂಥವ ಎಳಿ ಹೀರೆಕಾಯಿ ತೊಗೊಳೋದ್ರಿ. ಇದಕ್ಕೆ ಮಸಾಲೆ ನೋಡಿರಿ: ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಹುಂಚಿ, ಬೆಲ್ಲ, ಕರಿಬೇವು, ಜೀರಿಗೆ, ಉಳ್ಳಾಗಡ್ಡಿ, ಕೊತ್ತಂಬರಿ ಇಷ್ಟೆಲ್ಲ ನಾವು ತೊಗೊಂಡು ಹೀರೆಕಾಯಿ ಮ್ಯಾಲಿಂದ ತರಿ ತೆಗೆದು ಅದನ್ನು ಕರೆಕ್ಟಾಗಿ ರೌಂಡ್ ಕಟ್ ಮಾಡಿ ಇಟ್ಕೊಂಡೇವ್ರಿ. ಇಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಇದು ನಮ್ಮದು ಪ್ರಿಪ್ರೇಷನ್ಗೆ ನಾವು ಸಜ್ಜಾಗಬಹುದು. ಈಗ ಕಡಾಯಿದೊಳಗೆ ಒಂದೆರಡು ಚಮಚ ಎಣ್ಣೆ ಹಾಕಿ ಒಗ್ಗರಣೆ ಸ್ಟಾರ್ಟ್ ಮಾಡಿಬಿಡೋಣ್ರಿ. ಎಣ್ಣೆ ಕಾದ ಕೂಡಲೇ ಅದಕ್ಕೆ ನಾವು ಹಸಿ ಮೆಣಸಿನ್ಕಾಯಿ ಹಾಕಾಕತ್ತಿದ್ದೀವಿ ರೀ. ಹಸಿ ಮೆಣಸಿನ್ಕಾಯಿ ಸ್ವಲ್ಪ ನಿಧಾನಕ್ಕೆ ಬಣ್ಣ ಬದಲಾಗ್ಬೇಕ್ರಿ. ಅದು ಅಲ್ಲೆಲ್ಲೇ ಬಿಳಿ ಚಿಕ್ಕಿ ಬೀಳ್ತಾವೆ. ಹಂಗೆ ಬಿಳಿ ಚಿಕ್ಕಿ ಬೀಳೋ ತನಕ ಭಾಳೋ ತನಕ ಬೇಯಿಸ್ಬೇಕ್ರಿ. ಅಖಂಡ ಮೆಣಸಿನ್ಕಾಯಿ ಒಟ್ಟು ಹಾಕಬೇಡ್ರಿ, ಯಾಕಂದ್ರೆ ಎಣ್ಣೆ ಒಳಗೆ ಸಿಡಿತಾವೆ. ಅದ್ರ ಸಲುವಾಗಿ ಹಿಂಗೆ ಮುರಿದನ ಹಾಕ್ರಿ, ಇಲ್ಲಂದ್ರೆ ಕಟ್ ಮಾಡಿ ಮೆಣಸಿನ್ಕಾಯಿ ಹಾಕ್ರಿ. ಅಂದ್ರೆ ಕರೆಕ್ಟಾಗಿ ಬರ್ತಾವೆ, ಎಣ್ಣೆಯಾಗ ಸಿಡಿಯಂಗಿಲ್ಲ. ನೋಡ್ರಿ, ಈಗ ಕಲರ್ ಚೇಂಜ್ ಆಗಿದಾವೆ, ನೀವು ನೋಡ್ತಿರ್ಬೋದು. ನೋಡಿರಿ, ಹಸಿರಿದ್ದು ಬೆಳ್ಳಗದು. ಹಿಂಗೆ ಬೆಳ್ಳಗಾಗೋ ತನಕ ಅವನ್ನ ನಾವು ಹುರಿಬೇಕ್ರಿ. ಹಿಂಗೆ ಹುರಿಯೋದಾದ ಕೂಡಲೇ ನಾವು ಹೀರೆಕಾಯಿ ಏನು ಕಟ್ ಮಾಡಿ ಇಟ್ಟಿದ್ದೀವಲ್ಲ, ಆ ಹೀರೆಕಾಯಿ ಪೀಸೆಲ್ಲ ಈ ಎಣ್ಣೆಯಾಗ ಹಾಕಿಬಿಟ್ಟು ನೋಡಿರಿ. ಹೀರೆಕಾಯಿ ಮತ್ತು ಮೆಣಸಿನ್ಕಾಯಿ ಎರಡೂ ಎಣ್ಣೆ ಒಳಗೆ ಮತ್ತು ಇನ್ನೊಂದು ಸ್ವಲ್ಪ ಅದನ್ನು ಹುರ್ಕೊಳ್ಳೋದ್ರಿ. ಹೀರೆಕಾಯ್ದೂ ಕಲರ್ ಚೇಂಜ್ ಆಕೈತೆ ರೀ. ಆ ವೈಟ್ ಪಾರ್ಟ್ ಕಾಣಿಸಾಕತ್ತೈತಲ್ಲ, ಬಿಳಿ ಪಾರ್ಟ, ಅದು ಸ್ವಲ್ಪ ಕೆಂಪು ಆಕೈತೆ ರೀ. ಬಂಗಾರದ ಬಣ್ಣ ಬರ್ತೈತಿ. ಅಲ್ಲಿ ತನಕ ನಾವು ಅದನ್ನು ಹುರ್ಕೊಳ್ಳೋದ್ರಿ. ಹಿಂಗೆ ಹುರ್ಕೋತಂದ್ರೆ ನಮ್ಮ ಹೀರೆಕಾಯಿ ಭಾಳ ರುಚಿ ಕೊಡ್ತೈತಿ. ಈಗ ನಾವು ಅದಕ್ಕೆ ಉಳ್ಳಾಗಡ್ಡಿ ಆ್ಯಡ್ ಮಾಡತ್ತವ ನೋಡ್ರಿ. ಈರುಳ್ಳಿ ಹಾಕಿಬಿಟ್ಟು ಅಂದ್ರೆ ಇನ್ನೂ ರುಚಿ ಚಲೋ ಬರ್ತೈತೆ ರೀ. ಈಗ ನಾವು ಒಂದೊಂದು ಪದಾರ್ಥ ಅದಕ್ಕೆ ಸೇರಿಸ್ಕೋತ ಹೊಂಟೀವಿ ರೀ. ಹಿಂಗೆ ನಾವು ಜರ ಎಲ್ಲ ಅದನ್ನು ಪದ್ದಸಿರಿ ಒಂದೊಂದಾಗಿ ನಾವು ಸೇರಿಸ್ಕೊತ ಹೋದ್ರೆ ನಾವು ಮಾಡುವಂಥ ಚಟ್ನಿ ರೆಸಿಪಿ ಏನೈತಲ್ಲ, ಭಾಳ ಅಂದ್ರೆ ಭಾಳ ಪರ್ಫೆಕ್ಟ್ ಬರ್ತೈತಿ, ರುಚಿಕಟ್ಟಾಗಿ ಆಗ್ತೈತಿ. ಎಲ್ಲನೂ ಒಮ್ಮೆ ಹಾಕಿ ಒಮ್ಮೆನೂ ಹುರಿಬೋದು, ಹಂಗಲ್ಲ ಪ್ರೊಸೀಜರ. ಅದನ್ನು ನಿಧಾನಕ್ಕೆ ಅದನ್ನು ಪ್ರೊಸೀಜರ್ ಪ್ರಕಾರ ಒಂದೊಂದನ್ನು ಅದನ್ನು ಬೇಯಿಸ್ಕೊತ ಹೋಗ್ಬೇಕ್ರಿ. ಅಂದ್ರೆ ಆ ಥರದ ರುಚಿ ಭಾಳ ಅಂದ್ರೆ ಭಾಳ ಚಲೋ ಕೊಡ್ತೈತಿ. ಈಗ ಉಳ್ಳಾಗಡ್ಡಿ ಆಯ್ತು. ಉಳ್ಳಾಗಡ್ಡಿ ಆದ ನಂತರ ಮುಂದಿನ ಪದಾರ್ಥ ಬರ್ತೈತಿ ರೀ. ಈಗ ನಾವು ಅದನ್ನು 1-2 ನಿಮಿಷ ಬೇಯಕ್ಕೆ ಬಿಟ್ಬಿಡೋದು. ಈಗ ಬೆಳ್ಳುಳ್ಳಿ ಹೆಸಳು ಬಂತು ನೋಡಿರಿ. ಬೆಳ್ಳುಳ್ಳಿ ಹೆಸಳು ನೀವು ಆದಷ್ಟು ಜಾಸ್ತಿ ಹಾಕ್ರಿ. ಬೆಳ್ಳುಳ್ಳಿ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ರಕ್ತ ಶುದ್ಧೀಕರಣ ಆಕತಿ. ನಮ್ಮ ಹಾರ್ಟ್ಗೆ ಬೆಳ್ಳುಳ್ಳಿ ಭಾಳ ಚಲೋ. ಅದಕ್ಕೆ ಬೆಳ್ಳುಳ್ಳಿ ನಮ್ಮ ಅಡುಗೆ ಒಳಗೆ ಬಳಸೋದು ನಮ್ಮ ಹಿರಿಯರ ಇಟ್ಟಾರ್ರಿ ಅದನ್ನು. ಈಗ ಕರಿಬೇವಿನ ಸೊಪ್ಪು ಬಂತು ನೋಡಿರಿ. ಕರಿಬೇವಿನ ಸೊಪ್ಪು ಅದನ್ನು ಅದ್ರ ಜೊತೆನೇ ಹುರ್ಕೊಂಬಿಡೋದ್ರಿ. 1 ಇಂಚ್ ಆಗೋ ಅಷ್ಟು, ಅಂದ್ರೆ 1 ಗೋಟಿ ಆಗೋ ಅಷ್ಟು ನಾವು ಹುಣಸೆ ಹಣ್ಣು ಇದಕ್ಕೆ ಹಾಕಿದ್ವಿ ರೀ. ಈಗ ಹುಣಸೆ ಹಣ್ಣು ಹಾಕೈತಂದ್ರೆ ಅದಕ್ಕೆ ಹುಳಿ ಆಯ್ತು, ಸಿಹಿ ಬೇಕರಲ್ಲ, ಆ ಸಿಹಿ ಸಲುವಾಗಿ ಬೆಲ್ಲನೂ ಆ್ಯಡ್ ಮಾಡಾಕತ್ತಿದ್ವಿ ನೋಡ್ರಿ. ಬೆಲ್ಲ ಆ್ಯಡ್ ಮಾಡಿ ಆ ಬೆಲ್ಲನೂ ಅದ್ರ ಜೊತೆನೇ ಬೇಯಿಸ್ಕೊಂಡ್ಬಿಡೋದ್ರಿ. ನೋಡ್ರಿ, ಎಲ್ಲ ಪದಾರ್ಥಗಳು ಒಂದೊಂದಾಗಿ ಬರಾಕತ್ತಿದ್ದಾವೆ. ಹಿಂಗೆ ನಿಧಾನಕ್ಕೆ ಬೇಯಿಸ್ತಂದ್ರೆ ಅವು ಅಷ್ಟು ಎಲ್ಲ ಬಿಸಿ ಹಾಕಾವ, ಚಲೋದಂಗೆ ಬೇಯ್ತಾವ. ಒಂದಕ್ಕೆ ಎಲ್ಲ ಅಂಟ್ಕೊಂಡು ಅದ್ರ ರುಚಿ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ ರೀ. ಈಗ ಕೊತ್ತಂಬರಿ ಸೊಪ್ಪು ಬತ್ತು ನೋಡ್ರಿ. ಕೊತ್ತಂಬರಿ ಸೊಪ್ಪು ಹಿಂದಿಂದ ಬೇರಷ್ಟೇ ಕಟ್ ಮಾಡಿರಿ. ಅದು ಕಡ್ಡಿ ಏನಿರ್ತೈತಲ್ಲ, ಕಡ್ಡಿ ಎಲ್ಲ ಸಕಟ ಹಾಕಿರಿ. ಆಮೇಲೆ ಹಿಂಗೆ ಎಲ್ಲ ನಾವು ಕಡ್ಡಿ ಸಕಟ ಹಾಕಿರ ಅದು ರುಚಿ ಭಾಳ ಚಲೋ ಕೊಡ್ತೈತಿ. ಚಟ್ನಿ ನಾವು ಮಾಡೋರಿದ್ದೀವಿ, ಅದ್ರ ಸಲುವಾಗಿ ಇದು ಕಡ್ಡಿ ಸಕಟನ ಹಾಕೋದ್ರಿ, ಸೋಸಂಗಿಲ್ಲ. ಹಿಂಗೆ ಕಡ್ಡಿ ಹಾಕ್ತಂದ್ರೆ ಅದರದ ಫ್ಲೇವರ ಘಮ ಭಾಳ ಚಲೋ ಬರ್ತೈತಿ. ಈಗ ಮುಚ್ಚಿ 5 ನಿಮಿಷ ನಾವು ಇಟ್ಟುಬಿಡೋದ್ರಿ. ಗ್ಯಾಸ್ ಫ್ಲೇಮ್ ಸಣ್ಣ ಮಾಡೋದ, 5 ನಿಮಿಷ ಇಟ್ಟುಬಿಡೋದು. ಕರೆಕ್ಟಾಗಿ ಬೆಂದಾವ ನೋಡ್ರಿ. ಬರೇ ಬಿಸಿ ಉಗಿದ ಮೇಲನ ಬೆಂದಾವ.
ಒಳಗಿಂದ ಎಣ್ಣೆ ಎಲ್ಲ ಅಟ್ಟಿಸೈತಿರದ ಎಣ್ಣೆ ಏನೂ ಇಲ್ಲ. ಈಗ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡೋದ್ರಿ. ಇದನ್ನು ಮಿಕ್ಸಿ ಜಾರದೊಳಗೆ ಮಾಡಿರಿ. ಇಲ್ಲಾಂದ್ರೆ ನಿಮ್ಮ ಮನ್ಯಾಗ ಖಾರ ಕಲ್ಲು ಇತ್ತಂದ್ರೆ ಖಾರ ಕಲ್ದಾಗ ಮಾಡಿರಿ. ಅರ್ಜೆಂಟದಾಗ ಮಾಡೋದಿತ್ತಂದ್ರೆ ಮಿಕ್ಸಿ ಒಳಗೆ ಮಾಡಿಬಿಡೋದ್ರಿ. ಆ ಕಡೆ ಊಟಕ್ಕೆ ಕೂತು ಕೂಡಲೇ ಈ ಕಡೆ ಮಾಡಿಕೊಟ್ರು 10 ನಿಮಿಷನಾಗ ಈ ಚಟ್ನಿ ರೆಡಿ ಆಕೈತ್ರಿ. ಈ ಚಟ್ನಿ ಇಡ್ಲಿ, ದೋಸೆ, ಪುರಿ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಕತಿ. ಇಷ್ಟು ಚಲೋ ರುಚಿ ಕೊಡ್ತೈತಲ್ಲ, ಒಂದು ಸಲ ಚಟ್ನಿ ಮಾಡಿರಂದ್ರೆ ಮತ್ತೊಂದು ಸಲ ಇದೇ ಬೇಡ್ತೀರಿ. ಈಗ ನಾವು ಉಪ್ಪು ಹಾಕಿದ್ವಿ ನೋಡ್ರಿ, ಶೇಂಗಾ ಕಾಳು ಬಂತ್ರಿ ಇಲ್ಲಿ, ಹುರಿದದ್ದು ಶೇಂಗಾ ಕಾಳು, ಆಮೇಲೆ ಜೀರಿಗೆ, ಇವನ್ನೆಷ್ಟು ಆ್ಯಡ್ ಮಾಡಿ ನಾವು ಅದನ್ನು ಮಿಕ್ಸಿನ ಗಿರ್ರನಿಸ್ಬಿಟ್ಟು ನೋಡ್ರಿ. ಹೆಂಗಪ್ಪ ಅಂತಂದ್ರೆ ಸಾವಕಾಶವಾಗಿ ಚಾಲು ಮಾಡೋದು ಬಂದ್ ಮಾಡೋದು, ಚಾಲು ಮಾಡೋದು ಬಂದ್ ಮಾಡೋದು, ಹಿಂಗೆ ಮಾಡಿರಿ ಅಂದ್ರೆ ನೋಡ್ರಿ ಇನ್ನೂ ಸ್ವಲ್ಪ ಶೇಂಗಾ ಕಾಳದು ಅಲ್ಲಿ ಉಳಿದವು. ಅದ್ರ ಸಲುವಾಗಿ ನಾವು ಹಿಂಗೆ ಚಾಲು ಮಾಡೋದು ಬಂದ್ ಮಾಡೋದು ನೋಡ್ಕೊಂಡು ಮಾಡ್ಬೇಕ್ರಿ. ಈಗ ನಮ್ಮದು ಚಟ್ನಿ ರೆಡಿ ಆಯ್ತು. ಸರ್ವಿಂಗ್ ಬೌಲ್ ಒಳಗೆ ನಾವು ಸರ್ವ್ ಮಾಡ್ಕೊಂಡೀವಿ. ಮ್ಯಾಲೆ ಗಾರ್ನಿಷಿಂಗ ಕೊತ್ತಂಬರಿ ಹಾಕೀವಿ. ಎಷ್ಟು ಚಂದ ಕಾಣ್ಸಕತ್ತೈತಿ ನೋಡ್ರಿ ಅದು. ಹಿಂಗೆ ಮಾಡಿತ್ತಂದ್ರೆ ನಮ್ದು ಹೀರೆಕಾಯಿ ಚಟ್ನಿ ರೆಡಿ ಆಗೈತಿ. ಈ ವಿಡಿಯೋ ನೋಡಿದ ಕೂಡಲೇ ನೀವು ಹೀರೆಕಾಯಿ ಚಟ್ನಿ ಮಾಡೋದ ಮರಿಬೇಡ್ರಿ. ನಮ್ಮ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದು ಮರಿಬೇಡ್ರಿ. ಮತ್ತು ಹಂಗೆ ನಮ್ಮ ವಿಡಿಯೋ ಯಾರು ನೋಡತ್ತಿರಲ್ಲ ಅವರ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಹೋಗ್ರಿ. ಮತ್ತು ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ, ಧನ್ಯವಾದಗಳು.